ಆಲ್ ಮೈ ರೆಸ್ಪೆಕ್ಟ್ಫುಲ್ KGF ಪ್ರೆಸ್ ಅವರು ನಿಮ್ಗೋಸ್ಕರ ಪೊಸಿಷನ್ ತಗೊಂಡಿದ್ದಾರಾ? ನಿಮ್ ಕಾಂಗ್ರೆಸ್ MLA ಬಂದಿದ್ದಾರಾ? ಎಲ್ಲಾ ಮುಸ್ಲಿಮ್ಸ್ ಸೇರ್ಸಿ ಮಾತಾಡಿದಾರಾ? ಕ್ರಿಶ್ಚಿಯನ್ ಚರ್ಚ್ಗಳಿಗೆ ಹೋಗ್ತೀರಾ ಚುನಾವಣೆಗೆ, ಅವ್ರನ್ನೆಲ್ಲ ಸೇರ್ಸಿದ್ರಾ? ಎಲ್ಲಾ ಮತದಾರಗಳು ಸೇರಿಸಿ ನಾನೊಂದು ಮೆಂಬರ್ ಆಫ್ ದಿಸ್ ಕಾನ್ಸ್ಟಿಟ್ಯೂನ್ಸಿ ಎಲ್ಲರ ಒಗಟಾಗಿ ಸೇರಿ ಒಂದು ದೊಡ್ಡ ಪ್ರೊಸೆಷನ್ ಮಾಡೋಣ. ಲೆಟ್ ಇಟ್ ಬಿ ಎ ಲೆಸನ್ ಟು ದಿಸ್ ಸ್ಟೇಟ್ ದಟ್ ಐ ಆಮ್ ಯೂನಿವರ್ಸಲ್ ಅನ್ನು ತೋರಿಸಿದಾರಾ? ಹುಡುಕಬೇಕು ನಾವು ಅನೌನ್ಸ್ಮೆಂಟ್ ಮಾಡಿ MLA ಎಲ್ಲಿದ್ದಾರೆ. ಈಗ ನಿಮ್ಗೆ ಮಜಾ ಬರುತ್ತೆ. ಈಗ ನಾನು ಹೇಳಿದ ತಕ್ಷಣ ಹೋಗುತ್ತೆ ಅಲ್ವಾ ನ್ಯೂಸ್ ಕರೀತಾರೆ ನೋಡಿ, ಹೇಳ್ತಾರೆ ನೋಡಿ. ಈಗ ಸರಿ ಸರ್, ನೀವೇ ಯಾಕೆ ಕರಿಬಾರ್ದು? ಯಾತಕ್ಕೋ ಅದಕ್ಕೆ ತಾನು ಕರೀತಿದ್ದೀನಿ ಅಲ್ಲಲ್ಲ, ಪಬ್ಲಿಕ್ ಸರ್. ಒಂದೊಂದು ಪ್ರೆಸ್, ನೀವ್ ಯಾವ ಪ್ರೆಸ್ ಇದ್ರೂ ಜನ ಓದ್ತಾ ಇದಾರಲ್ವಾ? ಸೊ ಯು ಆರ್ ಆಲ್ ಯೂನಿವರ್ಸಲ್ ಟು ಮೀ. ಈಗ ತಮಿಳ್ನಲ್ಲಿ ಒಂದಿದೆ, ஒரு அரிசி பதம் பார்த்தாவே சோறு வெந்துட்டு இல்லை. My press is my KG. I respect my press. Okay? On behalf of my people in summer time, with my press I am giving this. No, I am asking, why don't you call for all party meeting? I can. ಈಗ ಪ್ರೆಸ್ ಮೀಟಿಂಗ್ ಕರೆದ ಕೆಲವರು ಊರಿಗೆ ಹೋಗ್ಬಿಟ್ಟಿದ್ರು ಹೇಳ್ತಾರೆ. ನಿಮ್ ಪ್ರೆಸಿಡೆಂಟ್ ಬಂದಿಲ್ವಾ? ಬಂದಿದ್ದಾರಾ? ಎಲ್ಲಿ ಪ್ರೆಸಿಡೆಂಟ್? ಅವಳು ತೆರಿಯಲ್ಲ, ಅವರೇ ಬಂದಿಲ್ಲ. ಬಾಲ ವೆಂಕಟೇಶ್ ಬಂದಿದ್ದಾರೆ 11:30ಗೆ, ಹೇಳಿರಿ ಟೈಮ್ ಅವ್ರದ್ದು. ಅವ್ರೇನೋ ಸ್ವಲ್ಪ ಊರಿಗೆ ಕೆಲಸ ಆಗಿದೆ, ತ್ಯಾಗರಾಜ್ ಅವರು. ನಾವು ಹೋಗ್ತೀವಿ ಸರ್. ಓಕೆ. ಈಗ ಸುಧಾ ಮೊನ್ನೆನೂ ಹೇಳಿದೆ, ನಾನು ಕೊಡ್ತೀವಿ ನಿಮ್ ಎದುರಿಗೆ ತಾನೆ ಹೇಳಿದೆ. ಎಲ್ಲಿ ಸುಧಾ? ಅವ್ರು ಎಲ್ಲೋ ಗುಡಿಗೆ ಹೋಗಿದಾರನ. ಇವ್ರು ಬೇಕೂನು ಹೋಗಿದಾರ ತಗೊಳಕಾಗತ್ತಾ? ಅವ್ರವ್ರ ಕಷ್ಟ, ಅವ್ರವ್ರ ಸುಖ ಮುಗಿಸ್ಕೊಂಡು ನಾನು ಕೋಲಾರಕ್ಕೆ ಹೋಗ್ಬೇಕು. ಅಲ್ಲಿ ಏನು ಮೀಟಿಂಗ್ ಅಂದ್ರೆ ರೆಸಾರ್ಟ್ನಲ್ಲಿ ರೈಟಾ ಲೆಫ್ಟಾ? ಈಗ ನನ್ಗೆ ಗೊತ್ತೇ ಇಲ್ಲ. ಏನ್ರಿ ರೈಟು ಗೊತ್ತಾ? ರೈಟಾ ನಿಮ್ಗೆ ಗೊತ್ತಾ? ಈಗ ನೀವೆಲ್ಲ KGF ಅವ್ರದನ್ನ ರೈಟ್ ಏನೋ? ರೈಟ್ ಲೆಫ್ಟ್ ಅಂದ್ರೆ ಏನಪ್ಪಾ? KGF ನಲ್ಲಿ ಗೊತ್ತಾಗೋದಿಲ್ಲ, ಅದು ಬೇರೆ ಕಡೆ ಗೊತ್ತಾಗುತ್ತಾ? ರೈಟ್ ಅಂದ್ರೆ ಎಲಗಡೆ ಬೆಲಗಡೆ ಇಟ್ಕೊಂಡಿದಾರ, ಲೆಫ್ಟ್ ರೈಟ್ ನ. ಇದರಲ್ಲಿ KGF ಅವ್ನು ಗೊತ್ತಾಗೋದೇ ಇಲ್ಲ. ನೀವ್ ಯಾರು? ಒಂದು SC ಇಲ್ಲ ಅಂದ್ರೆ ಕ್ರಿಶ್ಚಿಯನ್. SC ತಾ ಕ್ರಿಶ್ಚಿಯನ್ KGF ನಲ್ಲಿ, ಕ್ರಿಶ್ಚಿಯನ್ ತಾ SC. ನೀವು ರೈಟ್ ಲೆಫ್ಟ್ ಸರ್? ಸ್ಟ್ರೈಟ್ ಹೇಳಿದೆ. ಇದು ಇಲ್ಲಿ ಹೇಳಿಲ್ಲ. ನಮ್ಮ ಖಾರ್ಗೆ ಸಾಹೇಬ್ರು, ಮಹಾದೇವಪ್ಪ, ಏನೋ ಎಲ್ಲರೂ ಇದ್ರು. ನಾನು ಕೇಳಿದ್ರು ಅವತ್ತು, ನಾನು ನಿಜವಾಗ್ಲೂ ಗೊತ್ತೇ ಇಲ್ಲ. ನಮ್ಗೆ ಗೊತ್ತೇ ಇಲ್ಲ. ನಾನು ಕೇಳಿ, ರಾಜಾ ನೀವು ಬನ್ನಿ, ನೀವು ರೈಟ್ ಆ ಲೆಫ್ಟ್ ಅನ್ಕೋದು, ನೋ ಸ್ಟ್ರೈಟ್ ಹೋಗ್ಬಿಟ್ರು. ನಾನು ಅದನ್ನೇ KGF ಅವ್ರು ಗೊತ್ತಿರೋದು. ಒಂದು ಶೆಲ್ ಕ್ಯಾಸ್ಟ್ ಮೆಜಾರಿಟಿ ಇದ್ದಾರೋ, ಶೆಲ್ ಕ್ಯಾಸ್ಟ್ ನಲ್ಲಿ ಕ್ರಿಶ್ಚಿಯನ್ಸ್ ಹೋಗ್ತಾರೋ. ಕ್ರಿಶ್ಚಿಯನ್ಗೆ ಹೋದ್ರೆ ಅವ್ರ ರಿಲಿಜಿಯಸ್ ಓನ್ಲಿ, ಬಟ್ ನಾಟ್ ರೇಸ್ ಇಸ್ ಚೇಂಜಿಂಗ್. ಹೀಗೆ ಮೊನ್ನೆ ಅವ್ರು 2-3 days ಬೇಕು ಶಂಕರಾಚಾರ್ಯ, ಆದಿ ಶಂಕರಾಚಾರ್ಯ ಗೌರ್ಮೆಂಟ್ ಪ್ರೋಗ್ರಾಮ್ ಅವ್ರದ್ದು ಲಿಂಗಾಯತ್ ಅವ್ರದ್ದು ಪ್ರೋಗ್ರಾಮ್ ಕರೆದಿದ್ದಾರೆ ತಹಸೀಲ್ದಾರ್ ಆಫೀಸ್ನಲ್ಲಿ. ಇದು ನಿಜ, ನೀವು ಹೋಗಿ ವಿಚಾರಣೆ ಮಾಡಿ. ಕರೆದ ತಕ್ಷಣ ಅಲ್ಲಿ ಆಫೀಸರ್ಗಳು ಇರ್ಬೇಕಲ್ವಾ? MLA ಇರ್ಬೇಕಲ್ವಾ? ಯಾರೂ ಇಲ್ಲ. ಗ್ರೀನಿಂಗ್ ಸೈನ್ ಮಾಡೋ ಅಧಿಕಾರಿಗಳೇ ಇಲ್ಲ, MLAನೂ ಇಲ್ಲ. ಹಂಗಾದ್ರೆ ಯು ಆರ್ ಇಗ್ನೋರಿಂಗ್ ದಮ್. The reason is they are not vote bankers. They are not vote bankers. ನೀವು ಇಗ್ನೋರ್ ಮಾಡ್ತೀರಿ. ಇದೇ ಬೇರೆಯವ್ರು ಇದ್ರೆ ಓಟ್ ಇರೋರು ಜಾಗ ಅವ್ರು ಕರೆದಿಲ್ಲ ಅಂದ್ರು ನಾನು ಕರಿಬೇಕು, ನಾನು ಬರ್ತೇನೋ, ನಾನು ಬಂದ್ಬಿಡ್ತೇನೆ ಅಂತೀರಿ. ಹಂಗ ಕರೆದಿದ್ದಾರೆ, ನೀವು ಹೋಗಿದ್ರಾ? ಹಂಗಂದ್ರೆ ಅವ್ರು ವೋಟ್ ಆಗೋದೇ ಇಲ್ವಾ? ಅವ್ರ ಮೈನಾರಿಟಿ ಸ್ವಲ್ಪ ವೋಟ್ ಇದ್ರೆ ನೀನು ಹೋಗಿಲ್ವಾ? ಸೊ ಯು ಆರ್ ಎ ಸೆಲ್ಫಿಶ್ ವುಮನ್. ಯಾತಕ್ಕೆ ಹೋಗಿಲ್ಲ? ಯಾತಕ್ಕೆ ತಹಸೀಲ್ದಾರ್ ಆ ಮೀಟಿಂಗ್ ನಲ್ಲಿ ಇಲ್ಲ? ದಿಸ್ ಹ್ಯಾಸ್ ಟು ಬಿ ಕ್ವಶ್ಚನಬಲ್. ನಾವು ತಹಸೀಲ್ದಾರ್ ಆಗಸ್ಟ್ಲಿಂದ ಬಂದಿದ್ದಾರೋ? ನೀವು ಮೀಟಿಂಗ್ ಕರೆದಿರಿದ್ರಿ, ಯು ಆರ್ ಇಗ್ನೋರಿಂಗ್ ದೋಸ್ ಕಮ್ಯುನಿಟಿ ಪೀಪಲ್. ಈ ದೇಶದಲ್ಲಿ ಹಿಂಗಿದೆ, ಅದು ನಮ್ಮ ಊರಿನಲ್ಲಿ ಹಿಂಗಿದೆ. ಅವ್ರ ಮೈನಾರಿಟಿಗೋಸ್ಕರ ಅವ್ರಿಗೆ ನೀವು ಹೋಗಿಲ್ವಾ? ಅದೇ ಅವ್ರ ಹತ್ರ ಓಟ್ ಇದ್ರೆ ಫಸ್ಟ್ ಹೋಗಿರ್ಬೋದು. ಈ ತರ ಶಾಸಕರುಗಳು ಇಲ್ಲಿ ಇರೋದು, ಅದು ನಮ್ ಜನ ಗೊತ್ತಾಗೋದಿಲ್ಲ. ಏನಾಗಿರ್ಲಿ ಪ್ರೊಸೆಷನ್ ಮಾಡೋಣ, RP ಓಕೆ ಮಾಡೋಣ, ನೀವೇ ಸರ್ ಗೆಲ್ಲಿಯೋದಂತಾರ. 500 ರೂಪಾಯಿ ನೋಟ್ ನೋಡಿದ್ರೆ ಯಾರಿಗೆ ಓಟ್ ಹಾಕ್ತಾರ ಅವ್ರಿಗೆ ಗೊತ್ತಿದ್ದು, ದೇವ್ರಿಗೂ ಗೊತ್ತಾಗೋದಿಲ್ಲ ಉಂಡಿನಲ್ಲಿ ಹಾಕಿದ್ರೆ. ಅಂತ ಸ್ಥಿತಿನಲ್ಲಿ ಇದೆ. 20 ವರ್ಷ ಹಾಳಾಗಿದೆ. 10 ವರ್ಷ BJP, 10 ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಕ್ಕಿದ. ನೀವು ಬಂದು 7 ವರ್ಷ ಆಗಿದೆ. ಒಂದು ಕೂಲಿಂಗ್ ಪ್ಲಾಂಟ್ ಇದ? APMC ಯಾರ್ಡ್ ಎಲ್ಲಿ ಹಾಕಿದಾರ? ನಮ್ಮ MLA ಎಲ್ಲರಿಗೂ ಗೊತ್ತಾಗ್ಲಿ, ಪ್ರೆಸ್ ಅವ್ರಿಗೂ. ಎಲ್ಲಿ ಹಾಕಿದಾರ ಸರ್? ಆಂಧ್ರ ಬಾರ್ಡರ್ ನಲ್ಲಿ. ಅಲ್ಲಿ APMC ಯಾರ್ಡ್ ಆಂಧ್ರ ಬಾರ್ಡರ್ ನಲ್ಲಿ ಆಗಿದ್ರೆ ಎಕನಾಮಿಕ್ ಎಲ್ಲಿ ಹೋಗುತ್ತೆ?
ಮುಲ್ಬಾಗಲ್ ಹೋಗುತ್ತೆ, ವಿಕೋಟ ಪಕ್ಕದಲ್ಲಿ ಅದಕ್ಕೆ ಹೋಗುತ್ತೆ ಇಲ್ವಾ ಸರ್? ರೈತರಿಗೆಲ್ಲ ಅಲ್ಲಿ ತಗೊಳ್ತಾರ, ಅಲ್ಲಿಂದ ತಗೊಂಡು ಹೋಗ್ತಾರೆ, ಎಲ್ಲಿ ಸೇಲ್ ಮಾಡ್ತಾರ? ಆ ಬೆಲ್ಟ್ ನಲ್ಲೇ ಕೆಜಿಎಫ್ ಏನ್ ರೆವೆನ್ಯೂ ಇದೆ? ಇದೇ ಕೆಜಿಎಫ್ ನಲ್ಲಿ ನೀವು ಮಾಡಿದ್ರೆ ಎಲ್ಲ ರೈತರುಗಳು ಇಲ್ಲಿ ತಗೊಂಡ್ ಬಂದು ಇಟ್ಟಿರ್ಬೋದಿಲ್ವಾ? ಇಲ್ಲಿ ಕೆಜಿಎಫ್ ನಲ್ಲಿ ಎಕಾನಮಿಕ್ ಡೆವಲಪ್ ಆಗಿರ್ಬೋದಿಲ್ವಾ? ಇದು ನಮ್ ಜನ ಗೊತ್ತಾಗೋದಿಲ್ಲ. ಅಲ್ಲಿ ರಾಕ್ ಪಾರೆಗಳು ಕಲ್ಲುಗಳು ಹೊಡಿತಾರೆ, ಎಷ್ಟಿಗೆ ಬಿಟ್ಟಿದಾರೋ, ಎಷ್ಟು ಲೂಟಿ ಆಗಿದೆ, ಇದ ಮೇಲೆಲ್ಲ ಎನ್ಕ್ವೈರಿ ಮಾಡ್ಬೇಕಿಲ್ವಾ? ಇದೆಲ್ಲ ಯೋಚನೆ ಮಾಡಿ ಪ್ರಿಪೇರ್ ಮಾಡಿ ಇಟ್ಟಿದ್ದೇನೆಲ್ಲ. ಸಮಯ ಬರೋದ್ರ ಟೈಮ್ನಲ್ಲಿ ಯಾವ ಸಿಚುವೇಶನ್ ಅಲ್ಲಿ ನಾನು ಹಾಕ್ಬೇಕು ಅದು ಹಾಕ್ಲೇಬೇಕು. ಅವತ್ತು ಲೋಕಾಯುಕ್ತ ಮುಂದೆ ಕೇಳಿದ್ರು, ಇಷ್ಟು ಎಕರೆ ಜಮೀನು ಅನ್ರೂಲ್ ನಲ್ಲಿ ಓವರ್ಲ್ಯಾಪ್ ಮಾಡಿಬಿಟ್ಟು ನನ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ ಸುಳ್ಳು. ಇದು ಮಾಹಿತಿ ಏನ್ ತಗೊಂಡಿದ್ರಿ? 4 ಜನ ಮೇಲೆ ತಾನು ಕ್ರಮ ತಗೊಂಡಿದ್ರಿ, ತಹಸೀಲ್ ಕ್ರಮ ತಗೊಂಡಿದ್ರಿ. ಈಗ ಚೇರ್ಮನ್ MLA ಯಾತಕ್ ಮಾಡಿಲ್ಲ ಅಂತ ಕೇಳಿದ್ದೇನೋ? ನೀವೇನೇನೋ ಕೇಳ್ತೀರೋ ಅದೆಲ್ಲ ನಾವು ಮಾಡಿದ್ವಿ, ಕೆಲವು ಸೀಕ್ರೆಟ್ಗಳು ಹೇಳೋದಿಲ್ಲ ಅಂತ ಹೇಳಿದ್ರು. ಕ್ರಮ ತಗೊಂಡ್ರಿ ನಿಜ ತಾನೇ ಸರ್? ಪ್ರಸಾವರೆಲ್ಲ ಇದ್ರಿ ಇಲ್ವಾ? ಆತರ APMC ಆಡ್ ಎಲ್ಲಿ ಮಾಡಿದ್ದಾರೆ? KGF ನಲ್ಲಿ ಮಾಡಿರ್ಬೇಕು, ಜಾಗ ಅಲ್ವಾ KGF ನಲ್ಲಿ? ಲೀಸ್ ನಲ್ಲಿ ತಗೊಳ್ಳೋಕಾಗಲ್ವಾ ಮೈನಿಂಗ್ದು? ಯಾರು ನಿಮ್ಗೆ ಅಗೇನ್ಸ್ಟ್ ಮಾಡ್ತಾರೋ? ಬಿಕಾಸ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಅಬೌಟ್ KGF ಡೆವಲಪ್ಮೆಂಟ್, ಯು ಆರ್ ಇಂಟ್ರೆಸ್ಟ್ ಅಬೌಟ್ ಯುವರ್ ಡೆವಲಪ್ಮೆಂಟ್. ಮುನ್ಸಿಪಾಲಿಟಿನಲ್ಲಿ ಮಾತಾಡೋದು ಏನೋ ನಮ್ಮ MLA, ಯಾರು ಮೀಡಿಯೇಟರ್ಗಳು ಇರಬಾರ್ದು. ಎಸ್ ನಿಜಾನೇ ಅವ್ರು ಹೇಳಿರೋದು. ಯಾಕಂದ್ರೆ ನೀವೆಲ್ಲ ಮೀಡಿಯೇಟರ್ ಆಗ್ಬಿಟ್ರೆ ನನ್ ಗತಿ ಏನಾಗೋದು? ಅದನ್ನ ನಾನ್ ಮಾತ್ರ ಮೀಡಿಯೇಟರ್ ಇಟ್ಕೊಳ್ತೀವಿ. ಯಾರು ಮೀಡಿಯೇಟರ್ ಇರ್ಗೋ? ಗೋವಿಂದಗೌಡ್ರು, ಬೆಲ್ಲಲ್ಲಿ ಗೋವಿಂದಗೌಡ್ರ ಹತ್ರ ಹೋಗ್ಬೇಕು. ಈ ಅಮ್ಮ ಮೀಡಿಯೇಟರ್. ಇದು ಹಂಗ ಹೇಳ್ಬಾರ್ದು. ನನ್ನ ಹೆಂಗೆ ನಿಜ ಹಂಗೆ ತಾನೆ ರೀ, ಜನ ಗೊತ್ತಿರೋದು. ಅದನ್ನ ಹೇಳೋದಕ್ಕೆ ಏನು ಹೋಗಿದೆ ನಾನು? ಅವ್ರು ಡಿಕ್ಟೇಟ್ ಮಾಡೋದು, ಇವ್ರನ್ನ ಹಾಕಿ ಅವ್ರನ್ನ ಹಾಕಿ, ಇದ ನಡೀತಾ ಇದೆ. ಇದು ನಮ್ KGF ಜನ ಅರ್ಥ ಮಾಡ್ಕೊಳ್ಬೇಕು. ನಾಟ್ ಓನ್ಲಿ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಪೀಪಲ್, ಎವ್ರಿ KGF ಸಿಟಿಜನ್ ಶುಡ್ ಬಿ ಅಂಡರ್ಸ್ಟ್ಯಾಂಡ್. ಪಾಸ್ಟ್ 20 years ನಲ್ಲಿ ಒಂದು ಅಪಾಯಿಂಟ್ಮೆಂಟ್ ಆಗಿದೆ? ಈ ಅಮ್ಮ ಬಂದು 7 ವರ್ಷ ಆಗಿದೆ, ಒಂದು ಅಪಾಯಿಂಟ್ಮೆಂಟ್ ಕೊಟ್ಟಿದಾರಾ? ಓದಿರೋರು ಇಲ್ವಾ KGF ನಲ್ಲಿ? ಏನು ಕೆಲಸ ಮಾಡಿಲ್ಲ. ದಿನತಂದಿನ ನೋಡಿದ್ರೆ ನಾನು ಬರ್ತೀವಿ, ಈ ಪೇಪರ್ ತೆಲಗ್ರಲ್ಲ ಓದ್ತಾ ಇದ್ದೇನೆ, ಕಟಿಂಗ್ ಮಾಡಿ ಇಟ್ಟಿದೆ ನೋಡಿ. ಅವ್ರ ಹತ್ರ ಇದು ಇಲ್ವೋ? ಅವ್ರ ಆಫೀಸ್ಗೆ ಹೋಗಿ ಕೇಳ್ಬೇಕು. ನಾನು ಹಂಗಿಲ್ಲ, ಎಲ್ಲ ಕಟಿಂಗ್ ಇಟ್ಟಿದ್ದೇನೆ ಪೇಪರ್ನಲ್ಲಿ, ಕವರ್ನಲ್ಲಿ ಹಾಕಿ. ಏನೋನು ಈ ರಸ್ತೆ ಸರಿ ಇಲ್ಲ, அதனால பொதுமக்கள் கேள்வி கேட்கறாங்க. ஏன் பொதுமக்கள் தானே கேள்வி? பொதுமக்கள் ஏன் பேர் போடு, எந்த பொதுமக்கள் நீ கேட்டேன்னு அவங்க சொல்லலாம். இந்த பொதுமக்கள் இப்படி ಕೇಟುಕறாங்கன்னு. ರೋಡ್ಗಳೆಲ್ಲ ಚೆನ್ನಾಗಿದೆ ಮೇಡಮ್, ಎಷ್ಟೋ ಕೆಲಸಗಳು ಮಾಡಿದ್ದಾರೆ. ಅವ್ರು ಹೇಳೋದು ನೋಡಿ, ಈ ಪೇಪರ್ ನಲ್ಲಿ ಕೀಚ್ನಿಕ್கிறாங்க. இந்த ರೋಡ್ ಸರಿ ಇಲ್ಲ, ಕುಪ್ಪೆ ಎಡಗಲ್ಲ, ಇದೇ ಎಡಗಲ್ಲ. ಸೊ ದೇರ್ ಇಸ್ ನೋ ಡೆವಲಪ್ಮೆಂಟ್ ಅಟ್ ಆಲ್ ಇನ್ KGF. ಹೇಳಿದ್ರೆ ಅಲ್ಲಿ 1000 ಜನ ಬರ್ತಾ ಇದ್ದಾರೋ, ಪೊಲೀಸ್ ಅವ್ರಿಗೆ ಕ್ವಾರ್ಟರ್ಸ್ ಕಟ್ತೀನಿ, ನೀರು ಎಲ್ಲಿ ಕೊಡ್ತೀರಿ? ಅವ್ರಿಗೆ 1000 ಜನ ಬರ್ತಾರೋ, ಮನೆ ಕಟ್ತೀರಿ, ಎಲ್ಲಿದೆ ನೀರು? ಬೇತಮಾಲ್ ನೀರು ಕೊಡೋಕ್ಕಾಗತ್ತಾ? ಬೇರೆ ಎಲ್ಲಿಂದ ನೀರು ತಗೊಂಡ್ ಬರ್ತೀರಿ? ಈಗ ಈ ನೀರ್ ಬಗ್ಗೆ ತಾನೆ ಫಸ್ಟ್ ಈ ಬೇಸನಲ್ಲಿ ಇರೋದು. ಸಿಂಧು ಕ್ಲೋಸ್ ಮಾಡಿ ಡ್ಯಾಮ್ ಅನ್ನು ಹೇಳಿದಾರ, ಪಾಕಿಸ್ತಾನ ಸೆತ್ತೋಗ್ಬಿಡ್ತಾನ, ನೀರು ಕೊಡ್ಬಾರ್ದು. ನಾನು ಈಗ ಇಷ್ಟು ಮನೆಗಳು ಕಟ್ತೀವಿ, ಇಷ್ಟು ಡೆವಲಪ್, ಅವ್ರಿಗೆಲ್ಲ ನೀರು ಎಲ್ಲಿಂದ ಬರುತ್ತೆ? ಈಗಲೇ ಕುಡಿಯೋಕೆ ನೀರಿಲ್ಲ ಮನೆಗಳಲ್ಲಿ. ಇಷ್ಟೆಲ್ಲ ಡೆವಲಪ್ಮೆಂಟ್. ಫಸ್ಟ್ ಯು ಹ್ಯಾವ್ ಟು ಡೂ ದ ಇನ್ಫ್ರಾಸ್ಟ್ರಕ್ಚರ್ ವಾಟ್ ಫಾರ್ ದ ಪೀಪಲ್ ಲಿವಿಂಗ್ ಇರ್ಬೇಕಲ್ವಾ? ಆದ್ರಿಂದ ಇದಕ್ಕೆ ನಾನು ಕಂಡಮ್ ಮಾಡ್ತೇನೆ. ನಮ್ಮ MLA ಶುಡ್ ಟೇಕ್ ಇಂಟ್ರೆಸ್ಟ್. ನಮ್ಮನ್ನೆಲ್ಲ ಕರೆದ್ರೆ ನಾವು ಬರ್ತೀವಿ. ನಮ್ಮ MLA ಜೊತೆಗೆ ಪೊಲಿಟಿಕಲ್ ಇಸ್ ಡಿಫ್ರೆಂಟ್. ಇದು ದೇಶ ಬಗ್ಗೆ, ಕಾಶ್ಮೀರಿ ಇನ್ಸಿಡೆಂಟ್ ಬಗ್ಗೆ ನೀವು ಮಾಡಿರ್ಬೇಕು, ನೀವು ಮಾಡಿಲ್ಲ. ಅದಕ್ಕೋಸ್ಕರ ನಾನು ಪ್ರೆಸ್ ಮೀಟಿಂಗ್ ಕರೆದಿದ್ದೆ. ನಮ್ಮ ಪ್ರೆಸರ್ ಎಲ್ಲ ಬನ್ನಿ, ಗುಡಿ ಹತ್ರ ಹೋಗ್ತೀನೋ, ನಮಸ್ಕಾರ ದೇವ್ರಿಗೆ ಹೇಳ್ತಾನೋ ಇಲ್ವೋ ನಮ್ಗೆ ಬೇಡ. ಬಿಕಾಸ್ ಐ ಬಿಲೀವ್ಡ್ ಗಾಡ್ ಬಟ್ ಐ ಲಾಸ್ಟ್ ಮೈ ಮೈಂಡ್. ಸಫ್ರೆಸ್ಡ್, ವೂಂಡೆಡ್, ಪೇನ್ ಆಗುತ್ತೆ. ಇಷ್ಟೆಲ್ಲ ನಾನು ದೇವ್ರಿಗೆ ಎಷ್ಟು 44 ನೀವೆಲ್ಲ ನೋಡಿ ಇದ್ರಿ, ಅಂಗ ಪ್ರದಕ್ಷಿಣೆ ಎಲ್ಲ ಮಾಡಿದ್ರಿ. ನಾನು ಉಸಿರಾಗ್ರೆ ನನ್ನ ತಂಬಾಕು ಸೇವ್ ಮಾಡಿಲ್ಲ. ಯಾತಕ್ಕೆ ದೇವ್ರಿಗೆ ನಾನು ನಮಸ್ಕಾರ ಹೇಳ್ಬೇಕು? ನೀವು ಇರ್ಲಿಕ್ಕೆ ಸೌಂಡ್ பின்னால 2,63,143 பேர் இருக்கிறாங்க சார். இது வலிக்கும். இந்த வலி வந்த பிறகுதான் தெரியும், வராது. நெருப்பு எல்லாருக்குமே தெரியும் எப்படி இருக்கும். நெருப்பு நான் கை வச்சு பார்த்தா தான் தெரியும். இதுதான் நெருப்பு, சுட்டு இது எரிஞ்சா தானே அதோட நெருப்பு தான் தெரியும். ஓகே, அதுல I should be thankful to you all. You have any questions, kindly just let me know about it. ಈಗ ನಮ್ಮ ಹುಡುಗ ಮಿಲಿಟರಿ ಯಾರು? ಅರುಣ್. ಇದ ಎಲ್ಲಿ ಅರುಣ್? ಬನ್ರಿ. ಈಗ ಮಿಲಿಟರಿ ಇವನು ಎಷ್ಟು ಕಷ್ಟಪಟ್ಟು ಬರೋಣ ಅವ್ನಿಗೆ ಪರ್ಸನಲ್ ಆಗಿ ಗೊತ್ತಿದೆ, ನಮ್ಗೆ ಗೊತ್ತಿದ್ದ?
ಒಂದು ಮಿಲಿಟರಿ ಅವನಿಗೆ ಗೊತ್ತಿದೆ, ಈ ಮೌಂಟನ್ ನಲ್ಲಿ ಹಿಮಾಲಯ ಹತ್ರ ಸಿಮ್ಲಾ ಹತ್ರ ಏನೇನಿದೆ ಗೊತ್ತಿದೆ. ಅವ್ರು ಹೇಳ್ಬೇಕು, ಬಟ್ ಅವ್ರು ಹೇಳೋದಿಲ್ಲ. ಈ ದೇಶಕ್ಕೋಸ್ಕರ ನಾವು ಪ್ರಾಣ ಕೊಡ್ತೀವಿ. ಅವ್ರ ಫ್ಯಾಮಿಲಿನಲ್ಲಿ ಅವ್ನಿಗೆ ಏನಾದ್ರೆ ಅವ್ರ ಫ್ಯಾಮಿಲಿ ನೋವು ಯಾರು ಗೊತ್ತಿದೆ, ಅವ್ರ ಫ್ಯಾಮಿಲಿ ಗೊತ್ತಿದೆ, ನಮ್ಗೆ ಗೊತ್ತಾಗಿಲ್ಲ. ನಾವು ಕನ್ಸೋಲ್ ಮಾಡ್ತೀವಿ ಅಷ್ಟೇ. ಆ ತರನೇ ಆಗಿದೆ ಈಗ. ಆ ಕನ್ಸೋಲೂ ಮಾಡಿಲ್ಲ MLA. ಕನ್ಸೋಲ್ ಮಾಡ್ಬೇಕಿಲ್ವಾ ಸರ್? ನೀವು ಪ್ರೆಸ್ ಅವರು, ಸರಿ ಪ್ರೆಸ್ ಅವರು, ನೀವು ಯಾವ್ದೊಂದು ಪ್ರೊಸೀಜನ್ ಕೇಳಿದ್ರಾ MLAನ? ನಾವು ಪ್ರೊಸೀಜನ್ ಬಂದು ನೀವೊಂದು ಪಾರ್ಟಿಸಿಪೇಟ್ ಮಾಡಿ, ನೀವು ಮಾಡಿ, ನಾವು ಬರ್ತೀವಿ. ನನ್ನ ಜೊತೆಲಿ ನನ್ನ ಪಕ್ಷದವ್ರು ಬರ್ತಾರೋ, ಪ್ರೆಸ್ ಅವ್ರ ಪ್ರೊಸೀಜನ್ ಒಂದು ತಗೊಳ್ಳಿ. ಮೀಡಿಯಾ ಏನು, ಮೀಡಿಯಾನಲ್ಲಿ ಅಪ್ ಅಂಡ್ ಡೌನ್ ಮೆಸೇಜ್ಗಳು ಬರ್ಬೋದು, ಸತ್ಯಾಂಶ ಗೊತ್ತಾಗ್ಬೇಕಲ್ವಾ? ಮಾಡಿ. ನನಗೆ ದುಡ್ಡಿದ್ರೆ ನಾನು ಅರೇಂಜ್ ಮಾಡಿ ಕೊಟ್ಟಿರ್ಬೋದು. ನನ್ನ ಹತ್ರ ದುಡ್ಡಿಲ್ಲ, ಬಟ್ ಹೃದಯ ಇದೆ, ತಗೊಳ್ಳಿ. ಇದೇ ತಾ ವಿವೇಕಾನಂದರು ಹೇಳಿದ್ರು. ವಿವೇಕಾನಂದರು ಹಿಂದೂ ಬಗ್ಗೆ ಮಾತಾಡಿದ್ರು. ಅಮೆರಿಕನಲ್ಲಿ ಹೋಗಿದ್ದಾರೆ. ಮೈ ಸಿಸ್ಟರ್ಸ್ ಅಂಡ್ ಬ್ರದರ್ ಥ್ರೂಟ್ ಹಿಂದೂಯಿಸಮ್ ಹೇಳಿದಾರನ್ನ. ಅವ್ರು ಏನ್ ಹೇಳಿದ್ರು ಗೊತ್ತಾ? நான் மாத்திரம் ஏசு பிரம்மான் பிறந்த ஜெருசலேம்ல பிறந்திருந்தனக்கா, என்ன காலை வெட்டியோ கை வெட்டியோ தலையை வெட்டியோ அந்த ரத்தத்துல நான் கழுவி இருக்க மாட்டேன். என் இதயத்தை வெட்டி அந்த ரத்தத்துல கழுவி இருப்பேன். எம்பெருமான் இயேசுவேனார். இது சமத்துவம் தானே? யார் சொன்னது? விவேகானந்தர் சொல்லிக்கிற வார்த்தை இது. செக் ಮಾಡಿ கூகுள்ல எடுத்து பாருங்க. இயேசுவை நான் இதயத்தை வெட்டி அந்த ரத்தத்துல கழுவி இருப்பேன். ஏன்னா அவர் அன்பு போதிச்சுடு. There is no caste, no color, no creed. இது இந்த மண்ணுல பிறந்தவங்களுக்கு தான் தெரியும் சார். இந்திய மண்ணுல பிறந்தவங்க, பர்டிகுலரா KGF மண்ணுல பிறந்தவன் இவன் ரொம்ப உயிர். தங்கத்து மேலே பிறந்தவன், ஆனா தங்கத்து மேலே பிறந்த பித்திலி ஆக்கிட்டானேன்னு தான் எனக்கு ரொம்ப. அதனால நீங்க ஏதாவது கேக்குறது இருந்தா கேளுங்க. ஆல் பார்ட்டி மீட்டிங் ஆச்சு டெல்லியில, காஷ்மீர் இஷ்யூல. அங்க வந்து அமித்ஷா வந்து ஓபன்லி டிக்ளேர்டு அக்செப்டட் தி லாப்சஸ் இன் தி செக்யூரிட்டியும் சேஃப்டியும். ஒரு பக்கம், இன்னொரு பக்கம் பிரைம் மினிஸ்டர் கேள்வி அவர் கேளுது. பிரைம் மினிஸ்டர் ஆப்செட். ஓகே, நீங்க உங்களுடைய RPI டிமாண்ட் என்ன? ஒன்லி கண்டமிங் தி இது இன்சிடென்ட்டா இல்ல அவருடைய ரெசிக்னேஷன் கேக்குறீங்களா? ಈಗ சிம்பிள் எக்ஸாம்பிள், அரியலூர்னு ஒரு ஊர் ரயில் ஆக்சிடென்ட் ஆச்சு லாங் பேக். அப்போ ரயில்வே மந்திரி யாரு? லால் பகதூர் சாஸ்திரி. ரைட். அவர் போய் யாருன்னா நீ ரிசைன் பண்ணு கேட்டாங்களா? மானசீகமா மனசாட்சியோட நான் ரயில்வே மந்திரி அன்பு, இவ்வளவு மக்கள் செத்தாங்க, எனக்கு அந்த ரயில்வே மந்திரி வானான்னு ரிசைன் பண்ணாரு. அவருக்கிட்ட மானத்துவம் இருக்குதா? இந்த BJP கிட்ட இருக்குதா? செய்தாரா இல்லையா? ரயில்வே மினிஸ்டர் இருக்கும்போது சம்பந்தமே இல்லை. அவரு நான் வந்து இன்ஜின் ஓட்டுன்னு இருந்தாரு, இல்ல கார்டுக்கு சிக்னல் தாங்க கொடுத்தாரா? எஸ். அதை மானசீகமா எடுத்துக்கினாரு. ಎಸ್, ಐ ಆಮ್ ನಾಟ್ ಫಿಟ್ ಟು ಬಿ ರೈಲ್ವೆ ಮಿನಿಸ್ಟರ್, ಇಷ್ಟು ಜನ ತೀರೋಗಿದ್ದಾರೆ. ಇವ್ರು ಅಕ್ಸೆಪ್ಟ್ ಮಾಡ್ಕೊಂಡು ಇನ್ನೂ ರಿಸೈನ್ ಮಾಡಿಲ್ವೇ? ಯಾಕಂದ್ರೆ ಅವ್ರು ಬಿಜಿ ಆಗಿದ್ದಾರೋ. ಏನ್ ಬಿಜಿ ಆಗಿದ್ದಾರೋ? ತಮಿಳ್ನಾಡಿಗೆ ಹೋಗ್ಬೇಕು, ಅಲ್ಲಿ ಎಡಪಾಡಿ ಕರಿಬೇಕು, ನೀವು ಜೊತೆಲೆ ಸೇರ್ಬೇಕು. ಎಲ್ಲೇ ಇವ್ರು ಗೆದ್ದಿಲ್ಲ ಅಂದ್ರೆ ಅಲ್ಲಿ ಬರ್ತಾರು. 4 ಜನ ಇದ್ರೆ ಎಲ್ಲರ ಪರ್ಚೇಸ್ ಮಾಡಿ BJP ಸರ್ಕಾರ. ಆ ಬಿಜಿನಲ್ಲಿ இதை மறந்துட்டாருன்னு நினைக்கிறேன். கர்நாடகாவில் காங்கிரஸ் வந்து 2 வருஷம் பூர்த்தி ஆகுது சார். இந்த தருணத்தில் KGFல வந்து ஜனங்க மத்தியில் வந்து ஒரு பேசு பொருளாகுது. என்னன்னாக்கா அபார வளர்ச்சி அடைஞ்சிட்டு இருக்குது எல்லா விதத்திலையும். ரோடு ஆகட்டும், லைட் ஆகட்டும், ட்ரைனேஜ் ஆகட்டும், அப்புறம் அந்த 5 கேரண்டியும் எல்லாம் 100% கரெக்டாக ஆகிருக்குது. ஆமாங்க. உங்களுடைய கணிப்பும் கருத்தும் என்ன? என்னுடைய கணிப்புக்கு தான் லைவ் கொடுத்து பேசுவோன்னு சொன்னேன். லைவை கொடுக்கலையே. என்னுடைய கணிப்பு, என் ஒய்ஃபு இல்லை என் மகோ என் மருமகோ தப்பா நினைக்காதீங்க, கஞ்சி வாய்க்கிறான்னு பெருமை தானே அந்த குடும்பத்துக்கு. பெருமை இல்லையா? அந்த அம்மாவை காட்டணுமா இல்லையா? வளைகாப்புல நான் வளைகாப்பு காட்ட மாட்டோம், நீ அங்கேயே நின்று போனா என்ன அர்த்தம்? வளைகாப்பு என் மருமகள் இட்டு வர மாட்டோம்னா என்ன அர்த்தம்? அங்க இல்லைன்னு அர்த்தம் இல்லையா? லைவ் காட்டு, வந்து சொல்லு, முனிசிபாலிட்டில இருந்து இவ்வளவு டெவலப்மெண்ட் பண்ணிக்கிறேன், MLA ஃபண்ட்ல இருந்து இவ்வளவு டெவலப்மெண்ட் பண்ணிக்கிறேன், கவர்மெண்ட் கொடுத்த ஃபண்ட்ல இவ்வளவு, லைவ் ஜனாக்கு போய் சேரட்டும். அப்ப அந்தந்த வார்டு கவுன்சிலர் என்ன செய்துக்கிறான்னு தெரியுது இல்லையா? அப்ப நீ ஒன்னும் செய்யல. என்னது? ஒன்னும் செய்யல. நீ ஒரு என்ன சொல்லலாம், மெஜிஷியன் மாதிரி. நீ எப்படி ஒரு பெரிய சன்னியாசி கிட்ட போயிட்டு கேட்கறாங்கம்மா, எப்படி என் கையில ஒரு பூச்சி வச்சுக்கிறேன், ஒரு பட்டர்ஃப்ளை என் கையில கிரேன், கேள்றாரு, உனக்கு தமிழும் தெரியுதுல காணாவும் தெரியுதுல, கேள். ஒரு பட்டர்ஃப்ளை கையில வச்சுக்கணும். அந்த சன்னியாசியை கேட்கறான், சாமிஜி இந்த பட்டர்ஃப்ளை
உயிரோடு இருக்குதா இல்லையா நீ உண்மையை சொல்லுன்றான். சாமியார் உண்மையை சொன்னா என்ன ஆகும்? அது உயிரோடு இருக்குதுன்னா கையில என்ன சீட்டு வர செத்து இருக்குதுன்னு காட்டுவான். கரெக்டா? அப்படியே அது உயிர் இல்லாதக்குது அப்படின்னு என்ன பண்ணுவான்? இந்த உயிரோட இருக்குதுன்னு. கரெக்டா? அப்ப சாமிஜி போய்க்காருன்னா அவரானா இல்லையா? இது இந்த டாக்டிக்ஸை நம்ம எம்எல்ஏ வச்சிருக்கிறாங்க. அபார டெவலப்மெண்ட் எங்க இருக்குது? அபார டெவலப்மெண்ட். நீங்க ஆபரேஷன் பேட்ல தானே இருக்கிறீங்க. கிருஷ்ணமூர்த்தி ஆபரேஷன் பேட்ல தானே இருக்கிறாரு. ஃபர்ஸ்ட் கிளாஸ் டு 7th கிளாஸ் வரைக்கும் ரோடு இருக்குதா? அண்டர் கிரவுண்ட் ட்ரைனேஜ் சிஸ்டத்துக்கு ஏதாவது என்கொயரி பண்ணிக்கிறியா? 100 கோடி செலவாய்க்குது. 60 கோடி குடிநீருக்கு 50,000 பேருக்கு நீ வந்து கனெக்ஷன் கொடுக்கணும்னு. இதெல்லாம் வந்து நீ சொல்ல வேண்டியது தானே. ஆனா எம்எல்ஏ போற உட்கார்ற ஆபீஸ்ல நீ ஒண்டியே பேசணும், வேற யாரும் பேசக்கூடாது. அங்க இருக்கிற கவுன்சிலர்ஸுங்கெல்லாம் நல்ல கவுன்சிலர்ஸ். மறுபடியும் எல்லா கவுன்சிலர்களுக்கும் அந்த ஏரியாக்காரங்க ஓட்டு போடுவாங்க காசு கொடுத்தாக்கா. காதி துப்பணும். நீ என்னடா பேசணும்னு கேட்கணும், நீ என்னடா செய்யணும்னு கேட்கணும்னா அது கவுன்சிலர் தான் கேட்க முடியும். இப்போ காங்கிரஸ் பிரசிடென்ட் அவர் ஆல் பார்ட்டியில் பேசும்போது என்ன சொன்னாரு? இமீடியட்டா பார்லிமெண்ட்ல we are supporting to you, whatever you wanted you take it. Inner political that is between you and me, but to safeguard this country we are with you now. சொன்னார்ல, அதே தான் கர்நாடகா சீஃப் மினிஸ்டர் சொன்னாரு, அதே தான் ஹோம் மினிஸ்டர் சொல்றாரு. அதுக்கு தான் நான் கேட்கறது, அந்த பாகிஸ்தான் பேஷண்ட்டுங்களை அனுப்புறீங்களா இல்ல அவங்களுக்கு ட்ரீட்மெண்ட் கொடுப்பீங்களா? இது வரைக்கும் யாரும் சொல்லல. அந்த சுதி வந்தா ரொம்ப நல்லா இருக்கும். 100% pure and clean. No compromise. Best quality. Family restaurant. 100% Ambur and Dindigul style biryani. 100% Venus biryani. Near Government Maternity Hospital, Maharaja Road, Robertson Peak. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara Bemmal Nagar, KGF. For more details, contact 8073962145.